ಮೊದಲನೆಯ ವಾಚನ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಅಧ್ಯಾಯ 16 ವಚನಗಳು 11-15. ನಾವು ತ್ರೋವದಲ್ಲಿ ಹಡಗು ಹತ್ತಿ ಸಮುದ್ರಕ್ಕೆ ನೇರವಾಗಿ ಪ್ರಯಾಣ ಮಾಡಿದೆವು. ಮಾರನೆಯ ದಿನ ನೆಯಫೋಲನ್ನು ತಲುಪಿ ಅಲ್ಲಿಂದ ಮೆಕೆದೋನಿಯಾದ ಪ್ರಮುಖ ಪಟ್ಟಣವಾದ ಫಿಲಿಪ್ಪಿಗೆ ಬಂದೆವು. ಇದು ರೋಮಿನ ವಸಾಹತು. ಇಲ್ಲಿ ಕೆಲವು ದಿನಗಳನ್ನು ಕಳೆದೆವು. ಪಟ್ಟಣದ ಹೊರಗಿರುವ ನದಿ ತೀರದ ಬಳಿ ಯಹೂದ್ಯರ ಪ್ರಾರ್ಥನಾ ಸ್ಥಳವಿರಬಹುದೆಂದು ಭಾವಿಸಿ ಸಬ್ಬತ್ ದಿನ ಅಲ್ಲಿಗೆ ಹೋದೆವು. ನಾವು ಕುಳಿತುಕೊಂಡು ಅಲ್ಲಿ ಸೇರಿದ್ದ ಮಹಿಳೆಯರೊಡನೆ ಸಂಭಾಷಿಸಿದೆವು. ನಮ್ಮ ಬೋಧನೆಯನ್ನು ಕೇಳಿದ ಆ ಮಹಿಳೆಯರಲ್ಲಿ ಲಿಡಿಯಾ ಎಂಬವಳು ಒಬ್ಬಳು. ಈಕೆ ತುವತೈರಾ ಎಂಬ ಊರಿನವಳು. ಪಟ್ಟೆ ಪೀತಾಂಬರಗಳ ವ್ಯಾಪಾರಿ ಹಾಗೂ ದೈವಭಕ್ತೆ. ಪೌಲನ ಬೋಧನೆಗೆ ಕಿವಿಗೊಟ್ಟು ಗ್ರಹಿಸುವಂತೆ ಪ್ರಭು ಆಕೆಯ ಹೃದಯವನ್ನು ತೆರೆದರು. ಅಂತೆಯೇ ತನ್ನ ಮನೆಯವರ ಸಮೇತ ದೀಕ್ಷಾ ಸ್ನಾನವನ್ನು ಪಡೆದಳು. ಅನಂತರ, ನಾನು ಪ್ರಭುವಿನ ನಿಜವಾದ ವಿಶ್ವಾಸಿ ಎಂದು ನೀವು ಒಪ್ಪಿಕೊಳ್ಳುವುದಾದರೆ ನನ್ನ ಮನೆಗೆ ಬಂದು ತಂಗಿರಿ ಎಂದು ನಮ್ಮನ್ನು ಒತ್ತಾಯಪೂರ್ವಕವಾಗಿ ಆಹ್ವಾನಿಸಿದಳು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು. ಹಾಡಿರಿ ಪ್ರಭುವಿಗೆ ನೂತನ ಕೀರ್ತನೆಯನ್ನು. ಭಕ್ತರ ಸಭೆಯಲ್ಲಿ ಸ್ತುತಿ ಮಾಡಿರಿ ಆತನನ್ನು. ಆನಂದಿಸಲಿ ತಮ್ಮ ಸೃಷ್ಟಿಕರ್ತನಲ್ಲಿ ಇಸ್ರಾಯೇಲರು. ತಮ್ಮ ಆರಾಧನೆಗೆ ಜಯಕಾರ ಮಾಡಲಿ ಸಿಯೋನಿನವರು. ಶ್ಲೋಕ. ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು. ಆತನ ನಾಮವನ್ನು ಕೀರ್ತಿಸಲಿ ಕುಣಿತದಿಂದ. ಆತನನ್ನು ಭಜಿಸಲಿ ತಮಟೆ ಕಿನ್ನರಿಗಳಿಂದ. ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು. ಜಯಶೀಲರನ್ನಾಗಿಸುತ್ತಾನೆ ದೀನ ದಲಿತರನ್ನು. ಶ್ಲೋಕ. ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು. ಹಿಗ್ಗಲಿ ಭಕ್ತಾದಿಗಳು ದೊರೆತ ವಿಜಯದಲ್ಲಿ. ಜಯಕಾರ ಮಾಡಲಿ ತಮ್ಮ ತಮ್ಮ ಶಿಬಿರಗಳಲ್ಲಿ. ಇರಲಿ ಪ್ರಭುವಿನ ಸ್ತೋತ್ರ ಅವರ ಬಾಯಲ್ಲಿ. ಇದು ಭಕ್ತರೆಲ್ಲರಿಗೆ ಗೌರವವನ್ನು ತರಲಿ. ಶ್ಲೋಕ. ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು. ಘೋಷಣೆ. ಅಲ್ಲೆಲೂಯ, ಅಲ್ಲೆಲೂಯ. ಮೊದಲೇ ಬರೆದಿರುವ ಪ್ರಕಾರ ಕ್ರಿಸ್ತನು ಯಾತನೆಯನ್ನು ಅನುಭವಿಸಿ ಸತ್ತು ಮೂರನೆಯ ದಿನ ಪುನರುತ್ಥಾನ ಹೊಂದಬೇಕಾಗಿತ್ತು ಮತ್ತು ಮಹಿಮಾ ಸಿದ್ಧಿಯನ್ನು ಪಡೆಯಬೇಕಿತ್ತು. ಅಲ್ಲೆಲೂಯ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು. ಪಿತನಿಂದ ಹೊರಡುವ ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮರನ್ನು ನಿಮ್ಮ ಪೋಷಕರನ್ನಾಗಿ ನಾನು ಪಿತನಿಂದಲೇ ಕಳುಹಿಸುವೆನು. ಅವರು ಬಂದು ನನ್ನ ಪರವಾಗಿ ಸಾಕ್ಷಿ ನೀಡುವರು. ಮೊದಲಿನಿಂದಲೂ ನನ್ನ ಸಂಗಡ ಇದ್ದ ನೀವು ಕೂಡ ನನ್ನನ್ನು ಕುರಿತು ಸಾಕ್ಷಿ ನೀಡುವವರಾಗಿದ್ದೀರಿ. ನಿಮ್ಮ ವಿಶ್ವಾಸ ಕುಸಿಯದಂತೆ ನೀವು ಎಚ್ಚರಿಕೆ ವಹಿಸಬೇಕೆಂದು ನಾನು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಜನರು ನಿಮ್ಮನ್ನು ಪ್ರಾರ್ಥನಾ ಮಂದಿರದಿಂದ ಬಹಿಷ್ಕರಿಸುವರು. ಅಷ್ಟೇ ಅಲ್ಲ, ನಿಮ್ಮನ್ನು ಕೊಲ್ಲುವವನು ತಾನು ದೇವರಿಗೆ ಬಲಿ ಕೊಟ್ಟನೆಂದು ಭಾವಿಸುವ ಕಾಲವೂ ಬರಲಿದೆ. ನನ್ನನ್ನಾಗಲಿ ಪಿತನನ್ನಾಗಲಿ ಅವರು ಅರಿತಿಲ್ಲದ ಕಾರಣ ನಿಮಗೆ ಹೀಗೆ ಮಾಡುವರು. ಅಂತ ಕಾಲ ಬಂದಾಗ ಇದನ್ನೆಲ್ಲ ಕುರಿತು ನಾನು ನಿಮ್ಮನ್ನು ಮೊದಲೇ ಎಚ್ಚರಿಸಿದ್ದೇನೆಂದು ನೀವು ನೆನೆಸಿಕೊಳ್ಳುವಂತೆ ಇದನ್ನು ಹೇಳುತ್ತಿದ್ದೇನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯ ಸಹೋದರ ಸಹೋದರಿಯರೇ, ಒಮ್ಮೆ ಸಮುದ್ರಯಾನದಲ್ಲಿ ಹಡಗು ಛಿದ್ರಗೊಂಡು ಒಬ್ಬ ಮನುಷ್ಯ ಹೇಗೋ ತಪ್ಪಿಸಿಕೊಂಡು ಒಂದು ದ್ವೀಪ ಸೇರಿಕೊಂಡ. ಅವನ ಅದೃಷ್ಟಕ್ಕೆ ಒಂದಷ್ಟು ಆಹಾರ ಕೂಡ ಅವನೊಂದಿಗೆ ಇತ್ತು. ಅವನೊಂದು ಗುಡಿಸಲು ಕಟ್ಟಿ ಇರುವುದರಲ್ಲೇ ತೃಪ್ತನಾಗಿ ಯಾರಾದರೂ ಕಾಪಾಡಬಹುದು ಎಂಬ ನಿರೀಕ್ಷೆಯಿಂದ ಕಾಯುತ್ತಾ ದಿನ ಕಳೆದ. ಒಂದೊಂದು ದಿನವೂ ಅವನಿಗೆ ಇಲ್ಲಿಂದ ಹೋಗಬಹುದೇನೋ ಎಂಬ ಭರವಸೆ ಇತ್ತು. ಒಂದು ದಿನ ಇದ್ದಕ್ಕಿದ್ದಂತೆ ಬೆಂಕಿ ಹತ್ತಿಕೊಂಡು ಅವನ ಗುಡಿಸಲು ಅದರೊಳಗಿದ್ದ ಎಲ್ಲಾ ವಸ್ತುಗಳು ಬೆಂಕಿಗೆ ಆಹುತಿಯಾಗಿ ಹೋದವು. ಆಕಾಶದೆತ್ತರಕ್ಕೆ ಏರಿ ಹೋಗುತ್ತಿದ್ದ ಜ್ವಾಲೆಗಳಿಂದ ತಪ್ಪಿಸಿಕೊಳ್ಳಲು ಸಮುದ್ರ ತೀರಕ್ಕೆ ಓಡಿ ಹೋದ. ಓ ದೇವರೇ, ಹೀಗೇಕೆ ಮಾಡಿಬಿಟ್ಟೆ? ನನ್ನ ಇದ್ದ ಬದ್ದ ಜೀವವೆಲ್ಲ ಬೆಂಕಿಯಲ್ಲಿ ಬೂದಿಯಾಗಿ ಹೋಯಿತಲ್ಲ ಎಂದು ಗೋಳಾಡುತ್ತಾ
ಆಕಾಶ, ಸಮುದ್ರ ನೋಡುತ್ತಾ ಕುಳಿತು ಬಿಟ್ಟ. 1-2 ಗಂಟೆಗಳು ಕಳೆದಿರಬಹುದು. ಏನೋ ಶಬ್ದ ಕೇಳಿದಂತಾಗಿ ದೂರದಲ್ಲಿ ಒಂದು ಹಡಗು ಕಾಣಿಸಿತು. ಅದು ತನ್ನತ್ತಲೇ ಬರುತ್ತಿತ್ತು. ಹಡಗಿನಿಂದ ಪುಟ್ಟ ದೋಣಿಯೊಂದು ಬಂದು ಆತನನ್ನು ಕಾಪಾಡಿತು. ತಾನು ಮತ್ತೆ ಬದುಕಿ ಉಳಿದೆ ಎಂಬ ಸಂತೋಷದಿಂದ ಅವನು ಕ್ಯಾಪ್ಟನ್ನನ್ನು ಅಪ್ಪಿಕೊಂಡು ಕೇಳಿದ, ನಾನಿಲ್ಲಿದ್ದೇನೆ ಎಂದು ನಿಮಗೆ ಹೇಗೆ ತಿಳಿಯಿತು? ಕ್ಯಾಪ್ಟನ್ ಹೇಳಿದ, ದ್ವೀಪದಲ್ಲಿ ಯಾರೋ ಬೆಂಕಿ ಹಚ್ಚಿ ನಮ್ಮ ರಕ್ಷಣೆಗೆ ಬನ್ನಿ ಎಂದು ಕರೆಯುತ್ತಿದ್ದಾರೆ ಎಂದು ಭಾವಿಸಿ ಹಡಗನ್ನು ಈ ಕಡೆಗೆ ತಿರುಗಿಸಿಕೊಂಡು ಬಂದೆವು ಎನ್ನುತ್ತಾನೆ. ಪ್ರಿಯರೇ, ಈ ಮನುಷ್ಯನಿಗಾದಂತೆ ಅನೇಕ ಸಾರಿ ದೇವರು ನಮಗೆ ಕಾಣಲಾರ, ಆದರೆ ಖಂಡಿತ ಹತ್ತಿರವಿದ್ದಾರೆ. ಯೇಸು ಇದನ್ನೇ ಹೇಳಿದ್ದು, ನನ್ನಲ್ಲಿ ವಿಶ್ವಾಸವಿಡಿ, ನಾನು ಸದಾ ನಿಮ್ಮೊಂದಿಗೆ ಇದ್ದೇನೆ. ಆದರೆ ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನನ್ನ ಆಜ್ಞೆ. ಈ ಆಜ್ಞೆಯೊಂದಿಗೆ ಯೇಸು ಮುಂದೆ ಹೇಳುತ್ತಾರೆ, ನಿಮ್ಮ ವಿಶ್ವಾಸ ಕುಸಿಯದಂತೆ ನೀವು ಎಚ್ಚರಿಕೆ ವಹಿಸಬೇಕೆಂದು ನಾನು ಎಲ್ಲವನ್ನೂ ಹೇಳಿದ್ದೇನೆ. ಪವಿತ್ರಾತ್ಮರನ್ನು ನಿಮಗೆ ಪೋಷಕರನ್ನಾಗಿ ಕಳುಹಿಸುವೆನು ಎಂದು ಸಹ ಪ್ರಭು ಕ್ರಿಸ್ತರು ನಮಗೆ ಹೇಳಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಎಲ್ಲಾ ದೃಷ್ಟಿಕೋನಗಳಿಂದ ನೋಡಿದಾಗ ದೇವರ ರೂಪಕ್ಕೆ ಪವಿತ್ರಾತ್ಮರನ್ನೇ ಹೆಚ್ಚು ಸಾಮೀಪ್ಯವುಳ್ಳವರು ಎನ್ನಬಹುದು. ನಮ್ಮ ಮನಸ್ಸಿನ ಪ್ರೇರಣೆ, ಆತ್ಮದ ಶಕ್ತಿಯಾಗಿ ಈ ಪವಿತ್ರಾತ್ಮರನ್ನು ಪೂಜಿಸುವುದು ಹೆಚ್ಚು ಆಪ್ತತೆಯನ್ನು ನೀಡುವುದಲ್ಲದೆ ನಿನ್ನೊಳಗೆ ದೇವರಿದ್ದಾನೆ ಎಂಬ ಪರಿಕಲ್ಪನೆಯನ್ನು ನಮ್ಮಲ್ಲಿ ದೃಢವಾಗಿಸುತ್ತದೆ. ಪವಿತ್ರಾತ್ಮರನ್ನು ಆರಾಧಿಸಿ ಅವರ ವಿಶೇಷ ವರಗಳಿಗಾಗಿ ನಾವು ಪ್ರತಿದಿನವೂ ಪ್ರಾರ್ಥಿಸೋಣ. ಆಮೆನ್.